ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತು ಮತ್ತೆ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಅದೇನಪ್ಪಾ ಅಂದ್ರೆ ಮನಿ ಸೇವಿಂಗ್ ಟಿಪ್ಸ್, ಅಂದ್ರೆ ಹಣವನ್ನ ಉಳಿತಾಯ ಮಾಡೋದು ಹೇಗೆ, ಯಾಕೆ ಉಳಿತಾಯ ಮಾಡಬೇಕು, ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಎಲ್ಲಾನು ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿನಿ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅಲ್ಲಿ ಆಲ್ ಅನ್ನೋಂತಹ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ನೀವು ಅವಾಗಲೇ ನನ್ನ ವಿಡಿಯೋಗಳನ್ನ ನೋಡಬಹುದಾಗಿದೆ. ಸೊ ಹಣ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಬೇಕು. ಹಣ ಅನ್ನುವಂಥದ್ದು ಹಣ ಇಲ್ಲದೆ ಇದ್ರೆ ಜೀವನನೇ ಇಲ್ಲ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನುವಂತಹ ಗಾದೆ ಮಾತು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ. ಸೊ ಹಣವನ್ನ ನಾವು ಉಳಿತಾಯ ಮಾಡಲೇಬೇಕಾಗತ್ತೆ. ಇತ್ತೀಚಿನ ಕಾಲದಲ್ಲಿ ಹಣಕ್ಕಿರೋಷ್ಟು ಬೆಲೆ ಮನುಷ್ಯನಿಗೆ ಖಂಡಿತವಾಗ್ಲೂ ಇಲ್ಲ. ಒಬ್ಬ ಮನುಷ್ಯ ಅವನ ಹತ್ರ ದುಡ್ಡಿದೆ, ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಅವನ ಹತ್ರ ಸಾಕಷ್ಟು ದುಡ್ಡಿದೆ ಅಂತಂದ್ರೆ ಮಾತ್ರ ಅವನ ಹಿಂದೆ ಜನಗಳು ಯಾರೇ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಅದೇ ಅವನ ಜೊತೆ ಏನು ದುಡ್ಡಿಲ್ಲ, ಅವನು ದುಡಿದ್ರು ಕೂಡ ಅವನಿಗೆ ಸಾಕಾಗ್ತಾ ಇಲ್ಲ, ಅವನ ಹತ್ರ ಹಣ ಇಲ್ಲ ಅಂತ ಅಂದ್ರೆ ನಮ್ಮ ಜೊತೆ ಇದ್ದವರು ನಮ್ಮನ್ನ ಬಿಟ್ಟು ಹೋಗುವಂತಹ ಕಾಲ ಇದಾಗಿದೆ. ಯಾಕಂದ್ರೆ ಮನುಷ್ಯತ್ವಕ್ಕೆ ಬೆಲೆ ಅನ್ನೋದೇ ಇಲ್ಲ, ಬರೇ ದುಡ್ಡಿಗೆ ಮಾತ್ರ ಬೆಲೆಯನ್ನ ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ನಾವು ದುಡ್ಡನ್ನ ಮಾಡ್ಬೇಕಾಗತ್ತೆ, ದುಡ್ಡು ಉಳಿತಾಯ ಮಾಡಬೇಕಾಗತ್ತೆ. ಉಳಿತಾಯ ಮಾಡಿದ್ರೆ ಮಾತ್ರ ನಾವು ಫ್ಯೂಚರಲ್ಲಿ ಏನಾದರೂ ಒಂದು ಹೇಗೋ ಒಂದು ಬದುಕಬಹುದು ಅನ್ನುವಂತಹ ಒಂದು ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಸೊ ಎಲ್ರಿಗೂ ಲೈಫಲ್ಲಿ ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಆದವನಿಗೆ ಅವನಿಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಅಥವಾ ಎಲ್ಲ ಸಮಸ್ಯೆಗಳು ಅವನು ಎಷ್ಟೇ ಶ್ರೀಮಂತ ಆಗಿದ್ರು ಕೂಡ, ಅವನ ಎಷ್ಟೇ ದುಡ್ಡಿದ್ರು ಕೂಡ ಒಂದಲ್ಲ ಒಂದು ದಿನ ಅವನು ಇಲ್ಲಿ ಪೀಕ್ ಲೆವೆಲಲ್ಲಿ ಇದ್ರೆ ಅವ್ನು ಕೆಳಗಡೆ ಯಾವತ್ತೂ ಬಿದ್ದೇ ಬೀಳ್ತಾನೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗಿರ್ಬೋದು, ಖಂಡಿತವಾಗ್ಲೂ ಆಗೇ ಆಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತೆ. ಸೊ ಆವಾಗ ಏನು ಬೇಕಾಗುತ್ತೆ ನಮಗೆ ಅಂತ ಅಂದರೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನಾದರೂ ಒಂದು ಅಲ್ಪ ಸ್ವಲ್ಪ ಎಲ್ಲಾದರೂ ಉಳಿತಾಯ ಮಾಡಿ ಇಟ್ಟಿದ್ರೆ ಮಾತ್ರ ಅವಾಗ ನಾವು ಏನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವೋ ಅಥವಾ ಇನ್ನೇನೋ ಆಗುತ್ತೋ ಅಥವಾ ಹೇಳೋದಕ್ಕಾಗಲ್ಲ ಮನುಷ್ಯನಿಗೆ. ಇವಾಗ ಮನುಷ್ಯನ ಆರೋಗ್ಯ ಇವಾಗ ಹೇಗಿದೆ ಅಂದರೆ 10 ವರ್ಷ 15 ವರ್ಷ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತ ಆಗುವಂಥದ್ದಾಗಿರ್ಬೋದು, ಇನ್ನೇನೋ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇದೆ. ಇದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲನೂ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ನಾವು ಅಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಲೇಬೇಕಾಗತ್ತೆ. ಸೊ ಹೇಗೆ ಮಾಡಬಹುದು ಅನ್ನೋದು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಫಸ್ಟ್ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಇನ್ನೇನೋ ನಿಮ್ಮ ಮನೇಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ನೀವು ಅಟ್ಲೀಸ್ಟ್ ಒಂದಿಷ್ಟು ಅಂತ ಅಂದ್ಬಿಟ್ಟು ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ, ಅಂದ್ರೆ ಇಷ್ಟು ಈಗ ತುಂಬಾ ಗೊತ್ತಿರುತ್ತೆ ನಿಮ್ಗೆ. ಇನ್ಶೂರೆನ್ಸ್ ಅನ್ನುವಂಥದ್ದು ಮಾಡಿಸಿರ್ಲೇಬೇಕಾಗತ್ತೆ. ಹೆಲ್ತ್ ಇನ್ಶೂರೆನ್ಸ್ ನೀವೇನಾದ್ರೂ ಮಾಡಿಸಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಬೆನಿಫಿಟ್ ಇದೆ. ಸಡನ್ ಆಗಿ ನೀವೇನೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ, ಏನೋ ಸರ್ಜರಿನೋ ಅದೇನೋ ಆಗ್ಬೇಕಾಗತ್ತೆ, ಸಡನ್ 5 ಲಕ್ಷ 6 ಲಕ್ಷ ರೂಪಾಯಿ ನಮ್ಮ ಕೈಲಿ ಹೊಂದಸಕ್ಕೆ ಸಾಧ್ಯ ಆಗದೆ ಇದ್ದಾಗ ನಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಅದು ಬೆನಿಫಿಟ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲೂ ಕೂಡ ಸಾಮಾನ್ಯ ತುಂಬಾ ಬರುತ್ತೆ, ಬಟ್ ತುಂಬಾ ಕಡೆಯಿಂದ ನಿಮಗೆ ಆ ಥರ ಇನ್ಶೂರೆನ್ಸ್ ಮಾಡಿಸಿ, ಈ ಥರ ಇನ್ಶೂರೆನ್ಸ್ ಮಾಡಿಸಿ, ಅಲ್ಲಿ ಡೆಪಾಸಿಟ್ ಮಾಡಿ ಇಲ್ಲಿ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಬ್ಯಾಂಕ್ ಆಗಿರ್ಬೋದು, ಎಲ್ಲನೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಂಡು ಆದ್ಮೇಲೆ ನೀವು ಇನ್ಶೂರೆನ್ಸೇ ಆಗಿರಬಹುದು ಅಥವಾ ಡೆಪಾಸಿಟ್ ಮಾಡುವಂಥದ್ದಾಗಿರಬಹುದು. ಸೊ ಇದನ್ನೆಲ್ಲ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಟಾರ್ಗೆಟ್ಗಳು, ಅದು ರೀಚ್ ಆಗಬೇಕು ಇದು ರೀಚ್ ಆಗಬೇಕು ಅಂತ ಇರುತ್ತೆ. ಸೊ ಅವ್ರು ಏನೋ ಮಾಡ್ತಾರೆ, ನಾಳೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಜಸ್ಟ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನ ತಿಳ್ಕೊಂಡು ಆದ್ಮೇಲೆ ನೀವು ಮಾಡಿಸ್ಕೊಳ್ಳಿ. ಫಸ್ಟ್ ಬಂದು ನಾವು ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು. ಸೊ ಇನ್ಶೂರೆನ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆಣ್ಮಕ್ಳಿತ್ತು ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮಾಡಿಸ್ತಾರೆ. ಸೊ ಅದು ಮಕ್ಕಳ ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ಮಕ್ಕಳ ಎಜುಕೇಶನ್ ಮುಗಿದ್ಮೇಲೆ ಅವರಿಗೆ ಮದುವೆ ಟೈಮಲ್ಲಿ ಅಂದ್ರೆ 18 ವರ್ಷ ಆದ್ಮೇಲೆ ಅವರಿಗೆ ಆ ಮದುವೆ ವಯಸ್ಸಿಗೆ ಬಂದಾಗ ಆ ದುಡ್ಡನ್ನು ನಾವು ತೆಗಿಬಹುದು. ಅದು ಕೂಡ ಒಂದು ಸೇವಿಂಗ್ ಆಗುತ್ತೆ. ತುಂಬಾ ಜನರಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಿರೋ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಕೂಡ ಅದನ್ನ ಮಾಡ್ತಾ ಬರ್ತಾರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನುವಂಥದ್ದು. ಇದನ್ನ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ನೀವು ಮಾಡಿಸಿಲ್ಲ ಅಂತಂದ್ರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ RD ಮಾಡಿಸುವಂಥದ್ದು. RD ಕೂಡ ಅಷ್ಟೇ, ಅದು ಕೂಡ ಒಂದು ಸೇವಿಂಗ್ ಆಗಿರುತ್ತೆ. ಸೇವಿಂಗ್ ಅಂದ್ರೆ ನಾವು ನಮ್ಮ ಹತ್ರ ಎಷ್ಟೇ ಇವಾಗ ಒಂದು 50,000 ತಿಂಗಳು ದುಡಿತಾ ಇದೀವಿ ಅಂತ ಅಂದ್ರೂ ಕೂಡ 50,000 ಖರ್ಚಾಗಿ ಹೋಗ್ಬಿಡುತ್ತೆ. ಸೊ ನಾವು
ನಾವೇ ಒಂದಿಷ್ಟು ಸೇವಿಂಗ್ಸ್ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿಕೊಂಡು RD ಅಥವಾ ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು. ಫಿಕ್ಸ್ಡ್ ಡೆಪಾಸಿಟ್ ಇಷ್ಟು ಅಂತ ಆಗ್ಬಿಟ್ಟು ಒಂದು 25,000 50,000 ಆ ಥರ ಡೆಪಾಸಿಟ್ ಮಾಡಿಟ್ರೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಅದಕ್ಕೂ ಕೂಡ ಇಂಟ್ರೆಸ್ಟ್ ಆ್ಯಡ್ ಆನ್ ಆಗುತ್ತೆ. ಸೊ ಈ ಥರ ಮಾಡಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಚಿಕ್ಕ ಮಕ್ಕಳು, ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇತ್ತು ಅಂದರೆ ಅವ್ರಿಗೂ ಕೂಡ ಹಣದ ವ್ಯಾಲ್ಯೂವನ್ನು ಹೇಗೆ ಸೇವಿಂಗ್ ಮಾಡೋದನ್ನು ತಿಳಿಸ್ಕೊಡಿ. ಒಂದು ಚಿಕ್ಕದು ಪಿಗ್ಗಿ ಬ್ಯಾಂಕ್ ತೊಗೊಂಬಂದು ಅಜ್ಜ ಅಜ್ಜಿ ತಾತ ಯಾರೋ ಈ ಥರ ಕೊಡ್ತಾ ಇದ್ದಾಗ ಅವ್ರಿಗೂ ಕೂಡ ಅದನ್ನು ಕೂಡಿಟ್ಟು ಹೇಗೆ ಸೇವಿಂಗ್ ಮಾಡಬಹುದು ಅನ್ನೋದನ್ನು ಚಿಕ್ಕ ವಯಸ್ಸಿಂದನೇ ಕೂಡ ಅವರಿಗೆ ತಿಳಿಸ್ಕೊಡಿ. ಅವಾಗ ಏನಾಗುತ್ತೆ ಅಂದರೆ ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೂ ಕೂಡ ಹಣದ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಅವರಿಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇದನ್ನು ನೀವು ಅಭ್ಯಾಸ ಮಾಡಿಸ್ಕೊಳ್ಳಿ. ಹಾಗೆಯೇ ತುಂಬ ದಾರಿಗಳು ಇದೆ ಅಂತಂದರೆ ನೀವು ಇವಾಗ ಫೋನ್ಪೇ UPIಗಳೆಲ್ಲ ಬಂದ್ಬಿಟ್ಟು ಬ್ಯಾಂಕಲ್ಲಿ ಯಾರ ಬ್ಯಾಂಕಲ್ಲೂ ಕೂಡ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲಾದರೂ ಒಂದು ಕಡೆ ನೀವು ತೆಗೆಯೋದಕ್ಕೆ ಆಗಬಾರ್ದು ಅನ್ನೋ ಒಂದು ಬ್ಯಾಂಕಲ್ಲಿ ಏನು ಮಾಡಿ ತೊಗೊಂಡು ಹೋಗಿ ಡೆಪಾಸಿಟ್ ಮಾಡೋದಾಗಿರ್ಬೋದು ಅಥವಾ ನೀವು ಅದಕ್ಕೆ ಏನು ಹೇಳ್ತಾರೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಆ ಥರ ಮಾಡಿಸ್ಕೊಳ್ಳಿ. ಹಾಗೆಯೇ ತುಂಬ ಚೀಟಿ ಕಟ್ಟುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕೂಡ ನೀವು ಎಲ್ಲಿ ಸೇವ್ ಮಾಡೋದಕ್ಕೆ ಆಗುತ್ತೆ ನೋಡಿ ಅಲ್ಲಿ ನೀವು ಇಂತಿಷ್ಟು ಹಣ ಅಂತ ಸೇವ್ ಮಾಡ್ತಾ ಹೋಗಿ. ಇನ್ಶೂರೆನ್ಸ್ ಆಗಿರ್ಬೋದು, ಹಾಗೆಯೇ ನಾನು ಹೇಳಿದ ಹಾಗೆ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, RD ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಸ್ಕೀಮ್ಗಳು ಕೂಡ ಬಂದಿದೆ. ಸೊ ನೀವು ನೋಡಿಕೊಂಡು ಈ ಥರ ಸೇವಿಂಗ್ ಮಾಡ್ತಾ ಹೋಗಿ. ಯಾವತ್ತೂ ಅಷ್ಟು ಎಷ್ಟೇ ಹಣ ಕೈಯಲ್ಲಿದ್ದರೂ ಕೂಡ ಅದು ಆಗಿಯೇ ಆಗುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ಕೂಡ ಸೇವ್ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿ. ಇವತ್ತಿಂದನೇ ಶುರು ಮಾಡಿ. ಅಥವಾ ನೀವು ಎಲ್ಲಾದರೂ ಒಂದು ಪಿಗ್ಗಿ ಬ್ಯಾಂಕ್ ತೊಗೊಂಡು ಅದಕ್ಕೆ ಇಂತಿಷ್ಟು ಹಣ ಅಂತ ಹಾಕುವಂಥದ್ದು, ಅದು ನಿಮಗೆ ನಿಮಗೆ ಅದು ಹೆಲ್ಪ್ ಆಗುವಂಥದ್ದು. ಸೊ ನಿಮಗೆ ಮುಂದೆ ಏನಾದರೂ ಒಂದು ಕಷ್ಟ ಬಂದಾಗ ಅದು ನಿಮಗೆ ಅದೇ ಹೆಲ್ಪ್ ಆಗುವಂಥದ್ದು. ನೀವೇನಾದರೂ ಕಷ್ಟ ಬಂತು ನನಗೊಂದಿಷ್ಟು ದುಡ್ಡು ಕೊಡು ಅಂತ ಹೋಗಿ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು, ನಿಮ್ಮ ಸ್ವಂತದವರಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳನ್ನು ಹೋಗಿ ಕೇಳಿದ್ರೆ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ. ಬೇಕಂದರೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಸಾಮಾನ್ಯವಾಗಿ ಕೆಲವರು ನೋಡಿರ್ತೀರಾ. ಬಟ್ ಇವರು ಯಾರು ಕೂಡ ಹೆಲ್ಪ್ ಮಾಡಲ್ಲ. ದುಡ್ಡಿದ್ದಾಗ ನಿಮ್ಮ ಜೊತೆ ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಇರ್ತಾರೆ. ಅದೇ ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ನೀವೇನೋ ಸಹಾಯ ಕೇಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಯಾರು ಅಂತಲೂ ಕೂಡ ಅವರು ನೋಡೋದು ಇಲ್ಲ. ಸೊ ನಿಮ್ಮ ಹತ್ರ ಮಾತಾಡ್ಸೋದು ಇಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು, ನಮ್ಮ ಕೈಕಾಲು ಗಟ್ಟಿ ಇರುವವರಿಗೆ ಲೈಕ್ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ನಮ್ಮ ಕೈಯಲ್ಲಿ ಎಷ್ಟು ದುಡಿಯೋದಕ್ಕೆ ಸಾಧ್ಯನೋ, ಎಷ್ಟು ವಯಸ್ಸಿನವರೆಗೆ ನಾವು ದುಡಿಯೋದಕ್ಕೆ ಸಾಧ್ಯನೋ, ನಮ್ಮ ಕೈಯಲ್ಲಿ ನಾವೇ ದುಡಿಯೋದಕ್ಕೆ ಸಾಧ್ಯನೋ ಅಲ್ಲಿವರೆಗೆ ದುಡಿದು ಬಿಟ್ಟು ಒಂದು ಇಂತಿಷ್ಟು ಅಂತ ಒಂದು 10,000 ದುಡಿದ್ರೆ 10,000ದಲ್ಲಿ 2,000 ರೂಪಾಯಿ ಏನಾದರೂ ಒಂದು ಸೇವಿಂಗ್ ಅಂತ ನಾವು ಎತ್ತಿಟ್ರೆ ಅದು ನಿಮಗೆ ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ತುಂಬ ಸ್ಕೀಮ್ಗಳು ಬ್ಯಾಂಕ್ಗಳಲ್ಲಿ ತುಂಬ ರೀತಿಯ ಸ್ಕೀಮ್ಗಳು ಕೂಡ ನಿಮಗೆ ಸಿಗುತ್ತೆ. ನೀವು ಅದರ ಬಗ್ಗೆ ವಿಚಾರಿಸ್ಕೊಂಡು ಹಣವನ್ನು ಉಳಿತಾಯ ಮಾಡೋದಕ್ಕೆ ಶುರು ಮಾಡಿ. ಯಾಕಂದರೆ ನಾನು ಹೇಳಿದ ಹಾಗೆ ನಮಗೆ ಚಿಕ್ಕ ವಯಸ್ಸಿರುವಾಗ ಗೊತ್ತಾಗೋದಿಲ್ಲ. ಹಣ ದುಡಿತೀವಿ, ತಿಂತೀವಿ, ಖರ್ಚು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಾವೇ ಸ್ವಂತ ದುಡ್ದಾಗ ಅಪ್ಪ ಅಮ್ಮ ದುಡ್ಡಿಂದ ಖರ್ಚು ಮಾಡೋದು ಇದ್ದೇ ಇರುತ್ತೆ. ಸೊ ಅವಾಗ ಗೊತ್ತಾಗೋದಿಲ್ಲ ಹಣದ ವ್ಯಾಲ್ಯೂ. ನಾವು ಯಾವಾಗ ದುಡಿಯೋದಕ್ಕೆ ಶುರು ಮಾಡ್ತೀವಿ ಆವಾಗ ಒಂದೊಂದು ರೂಪಾಯಿನೂ ಕೂಡ ನಾವು ಲೆಕ್ಕ ಹಾಕಿ ಖರ್ಚು ಮಾಡ್ತೀವಿ. ಯಾಕಂದರೆ ಕಷ್ಟಪಟ್ಟು ದುಡ್ದಿರುವಂಥದ್ದು, ನಾವು ಕಷ್ಟಪಟ್ಟು ದುಡ್ದಿರುವಂಥ ಹಣ, ಅಪ್ಪ ಅಮ್ಮ ನಾವು ಕಷ್ಟಪಟ್ಟರೆ ಅವರು ಕಷ್ಟಪಟ್ಟು ಮಾಡಿರೋಂಥ ಹಣದಿಂದ ನಾವು ಬೇಕಾಬಿಟ್ಟಿ ಖರ್ಚು ಮಾಡಿದಾಗ ನಮ್ಗೆ ಅನ್ಸೋದಿಲ್ಲ. ಯಾಕಂದರೆ ಅವ್ರು ಮಾಡಿಟ್ಟಿರೋದು ಅಂತ. ಸೊ ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಆ ವ್ಯಾಲ್ಯೂ ಗೊತ್ತಾದಾಗ ಜೀವನನೂ ಕೂಡ ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಥರ ನೀವು ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ರಿಗೂ ಕೂಡ ತಿಳಿಸ್ಬೇಕಾಗಿತ್ತು. ಸಾಮಾನ್ಯವಾಗಿ ಹಣದ ಟಿಪ್ಸ್ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದರಲ್ಲೂ ಕೂಡ ಚಿಕ್ಕ ಮಕ್ಕಳು ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಸೊ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋಗಿ ನಿಮಗೆ ಅದು ಖಂಡಿತವಾಗ್ಲೂ ಲೈಫ್ ಟೈಮ್ ಹೇಳ್ಬೋದು. ಅದರಲ್ಲಿ ತುಂಬ ಇರುತ್ತೆ. ಪಾಲಿಸಿ ಬಜಾರ್ ಆಗಿರ್ಬೋದು, ತುಂಬ ಎಲ್ಲ ಬರುತ್ತೆ. ಸೊ ಎಲ್ಲನೂ ಕೂಡ ಮಾಡೋದಕ್ಕಾಗಲ್ಲ. ಸೊ ಟ್ರಸ್ಟೆಡ್ ಏನಿದೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಆಮೇಲೆ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಮಾಹಿತಿ ನಿಮ್ಗೆಲ್ರಿಗೂ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.